ಕರ್ನಾಟಕದ ಒಬ್ಬ ಹಿರಿಯ IPS ಆಫೀಸರ್ನ ನಾನು ಇಂಟರ್ವ್ಯೂ ಮಾಡಿದ್ದೆ. ಅದು UPSC ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮಿಲಿಯನ್ಸ್ ವ್ಯೂಸ್ ಎಲ್ಲ ಆಗಿದೆ. ನೀವೆಲ್ಲರೂ ತುಂಬ ಪ್ರೀತಿ ಕೊಟ್ಟಿದ್ದೀರಾ. ತುಂಬ ಜನ ನಿಮ್ಮ ಬಗ್ಗೆ ತಿಳ್ಕೋಬೇಕು ಅನ್ನೋ ಕ್ಯೂರಿಯಾಸಿಟಿ ಹೊಂದಿದ್ದಾರೆ. ಸೊ ಆಫ್ಟರ್ ರಿಟೈರ್ಮೆಂಟ್ ಮೊದಲಿಗೆ 2025-26ನೇ ಸಾಲಿನ UPSC ಇಂಟರ್ವ್ಯೂ ಬಗ್ಗೆ ತಿಳಿಸ್ಕೊಡಿ. 3000ಕ್ಕೂ ಹೆಚ್ಚಿಗೆ ಜನರಿಗೆ ಇಂಟರ್ವ್ಯೂ ಬಂದಿದೆ. ಅಂದರೆ 3 ಜನಕ್ಕೆ ಒಬ್ಬರು ಖಂಡಿತವಾಗಿ ಆ 1000 ಪೋಸ್ಟ್ ತಗೋತಾರೆ. ವಾವ್. ಸೊ ಹೇಗೆಲ್ಲ ಪ್ರಿಪೇರ್ ಆಗಬೇಕಾಗುತ್ತೆ ಇದ್ರ ಬಗ್ಗೆ ಒಂದೊಂದೇ ಕ್ವೆಶನ್ ಕೇಳ್ತಾ ಹೋಗ್ತೀನಿ. ನಾನು ಒಂದು ಪ್ರಶ್ನೆ ಕೇಳಿದ್ದೀನಿ, ತಿರ್ಗಾ ನಾನು UPSC ಇಂಟರ್ವ್ಯೂನಲ್ಲೇ ಕೇಳಿದೆ ಈ ಪ್ರಶ್ನೆ. ಇದನ್ನು ನಿಮ್ಮ ವೀಕ್ಷಕರಿಗೆ ಹೇಳ್ತೀನಿ. ಕೇವಲ UPSC ಪ್ರಿಪ್ರೇಷನ್ ಅಷ್ಟೇ ಅಲ್ಲ, ನಿಮ್ಮ ಲೈಫ್ ಪ್ರಿಪ್ರೇಷನ್. ನೀವು ಕನ್ನಡನೇ ಆಪ್ಷನಲ್ ತಗೋತೀರಿ ಅಂತ ತಿಳ್ಕೊಂಡು, ಕನ್ನಡ ಆಪ್ಷನಲ್ ತಗೊಂಡ್ರೆ ನಾವು ಹಲ್ಮಿಡಿ ಶಾಸನದಿಂದ ಹಿಡಿದು ಕನ್ನಡದ ಬಗ್ಗೆ ಕೇಳ್ತಾ ಹೋಗ್ತೀವಿ. ಅದನ್ನ ನಮ್ಗೆ ಗೊತ್ತಿರ್ಬೇಕು. ಇಂಟರ್ವ್ಯೂನಲ್ಲಿ ಕೇಳಿದ ಪ್ರಶ್ನೆಗೆಲ್ಲ ನಮ್ಗೆ ಉತ್ತರ ಕೊಡೋಕ್ಕಾಗಲ್ಲ ಅಲ್ವಾ? ಒಬ್ಬರು ನಿಮ್ಮ ತಪ್ಪು ಕಂಡು ಹಿಡಿದು ಬಿಟ್ರೆ ಎಲ್ಲರಿಗೂ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಬರುತ್ತೆ. ನಾನು 10 ಮಾರ್ಕ್ಸ್ ಕೊಡೋದು 8 ಮಾರ್ಕ್ಸ್ ಕೊಟ್ಟಿರ್ತೀನಿ. ಎಷ್ಟು ಗೊತ್ತಿದೆ ಅಂತ ತಿಳ್ಕೊಳ್ಳೋ ಕರೆದಿಲ್ಲ ಇಂಟರ್ವ್ಯೂಗೆ. ನೀವೇನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ನಿಮ್ಮ ಒಳಗೆ ಏನಿದಾನೆ, ನೀವು ಯಾರ ಮನುಷ್ಯ, ನೀವು ಎಂಥ ವ್ಯಕ್ತಿ. ಭಾರತ ಸರ್ಕಾರದಲ್ಲಿ ಹಲವಾರು ಯೋಜನೆಗಳಿದೆ. ಕರ್ನಾಟಕ ಸರ್ಕಾರ ಹಲವಾರು ಯೋಜನೆಗಳು ಮಾಡಿದೆ. ನರೇಗಾ, ಮಹಾತ್ಮ ಗಾಂಧಿ ನರೇಗಾ ಅಂತ ಒಂದು ಪ್ರಾಜೆಕ್ಟ್ ಇತ್ತು. ನಿನ್ನೆ ದಿವಸ ಪ್ರಧಾನಮಂತ್ರಿ ಅಸ್ಸಾಂ ಹೋದರು. ಅವ್ರು ಹೇಳಿದ್ರು ನಾವು ಯೂರಿಯಾನ ಕಡಿಮೆ ದರದಲ್ಲಿ ರೈತರಿಗೆ ಕೊಡ್ತೀವಿ. ಅದ್ ವಿಷಯ ನೀವು ತಿಳ್ಕೊಂಡಿರ್ಬೇಕು. ಹೋಗಿ ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ಅಲ್ಲಿ ಬಂದಿರೋ ವ್ಯಕ್ತಿ ಇಂಪಾರ್ಟೆಂಟು, ಆತನ ಬಟ್ಟೆ ಇಂಪಾರ್ಟೆಂಟ್ ಅಲ್ಲ. ಮಹಾತ್ಮ ಗಾಂಧಿ ಇದಕ್ಕೆ ಹೋದ್ರು, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೋದ್ರು. ಅವರು ತಮ್ಮ ಹಾಫ್ ನೇಕೆಡ್ ಫಕೀರ್ ಅಂತ ಹೇಳಿದ್ರು ಬ್ರಿಟಿಷರು. ನೀವು ಜೀನ್ಸ್ ತರಿಸ್ಕೊಂಡ್ ಬಂದ್ರೆ ಇಂಟರ್ವ್ಯೂ ಬೋರ್ಡ್ ಮೆಂಬರ್ಸ್ ಅವ್ರಿಗೆ ಯಾವ ರೀತಿ ಭಾವನೆ ನಿಮ್ಮ ಬಗ್ಗೆ ಬರುತ್ತೆ ಅಂದರೆ, ಜೀನ್ಸ್ ಬಟ್ಟೆ ಧರಿಸಿದವರಿಗೆ, ಟಿ ಶರ್ಟ್ ಧರಿಸಿದವರಿಗೆ ಅವರ ಅಪ್ರೋಚ್ ಕ್ಯಾಶುಯಲ್. ಇವರಿಗೆ ಈ ಇಂಟರ್ವ್ಯೂ ಬಗ್ಗೆ ಹೆಚ್ಚಿನ ಗಾಂಭೀರ್ಯ ಇಲ್ಲ.